ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ಸ್ನೇಹಿತರೆ, ಷೇರುಪೇಟೆಯಲ್ಲಿ ರಕ್ತಪಾತವಾಗಿದೆ. ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗಿದೆ. ಇವತ್ತಂತೂ ಸರಿಯಾಗಿ ಬಿದ್ದುಬಿಟ್ಟಿದೆ. ದಲಾಲ್ ಸ್ಟ್ರೀಟ್ಗೆ ಟ್ರಂಪ್ ಕರಡಿ ತರ ನುಗ್ಗಿ ದಾಳಿ ಮಾಡಿಬಿಟ್ಟಿದ್ದಾರೆ. ಒಂದೇ ದಿನ 10 ಲಕ್ಷ ಕೋಟಿ ಕಿತ್ಕೊಂಡು ಹೋಗಿದೆ. ಬಜೆಟ್ ಘೋಷಣೆ, ಟ್ಯಾಕ್ಸ್ ರಿಲೀಫ್, RBIನ ರೇಟ್ ಕಟ್ ಏನು ಮಾಡಿದ್ರು ಕೂಡ ಮಾರ್ಕೆಟ್ ಕುಸಿತ ನಿಲ್ಸಕ್ ಆಗ್ತಾ ಇಲ್ಲ. ಸೆನ್ಸೆಕ್ಸ್ ಒಂದೇ ದಿನ 1000 ಪಾಯಿಂಟ್ ಬಿದ್ದು ಹೋಗಿದೆ. 1.3% ಬಿದ್ದು ಹೋಗಿದೆ. ಹೂಡಿಕೆದಾರರು ಒಂದೇ ದಿನ 10 ಲಕ್ಷ ಕೋಟಿ ಕಳ್ಕೊಂಡಿದ್ದಾರೆ. ಕರ್ನಾಟಕದ ಬಜೆಟ್ನ 3 ಪಟ್ಟು ದುಡ್ಡಿದ್ದು ಸ್ನೇಹಿತರೆ. ಸತತ 5ನೇ ದಿನ ಕುಸಿತ ಆಗಿದೆ. ಏನ್ ಕಾರಣ, ಎಲ್ಲಿವರೆಗೂ ಮುಂದುವರಿಯುತ್ತೆ, ಯಾವಾಗ ನಿಲ್ಲತ್ತೆ ಅನ್ನೋ ಪ್ರಶ್ನೆಯನ್ನ ತಲೆ ಮೇಲೆ ಕೈ ಹೊತ್ಕೊಂಡು ಹೂಡಿಕೆದಾರರು, ಟ್ರೇಡರ್ಸ್ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಟ್ರಂಪ್ ಅಧಿಕಾರಕ್ಕೆ ಬಂದಲ್ಲಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ, ವಿಶೇಷವಾಗಿ ಭಾರತದ ಮಾರುಕಟ್ಟೆಯಲ್ಲಂತೂ ಕರಡಿ ಕುಣಿತ, ಟ್ರಂಪೇ ಈ ಕುಣಿತ ನಡೆಸ್ತಾ ಇದ್ದಾರೇನೋ ಅನ್ನೋ ರೀತಿಲಿ ಆಗ್ತಾ ಇದೆ. ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ಅವರು ಟ್ಯಾರಿಫ್ ಅನೌನ್ಸ್ ಮಾಡಿದ್ರು. ಯಾವ ರಾಷ್ಟ್ರ ಅಂತಲ್ಲ, ಯಾವುದೇ ರಾಷ್ಟ್ರ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಅಮೆರಿಕಕ್ಕೆ ತಗೊಂಡ್ಬಂದ್ರೆ ಟ್ಯಾರಿಫ್ ಅಂತ ಅನೌನ್ಸ್ ಮಾಡಿದ್ರು. ಅಲ್ಯೂಮಿನಿಯಂ ಟ್ಯಾರಿಫ್ 10% ಇದ್ದಿದ್ದು 25%ಗೆ ರೈಸ್ ಮಾಡಿದ್ರು. ಸ್ಟೀಲ್ ಡ್ಯೂಟಿ ಫ್ರೀ ಇತ್ತು ಬೈಡೆನ್ ಅವಧಿಯಲ್ಲಿ. ಟ್ರಂಪ್ ಟ್ಯಾರಿಫ್ ಹಾಕಿದ್ರು, ಬೈಡೆನ್ ಡ್ಯೂಟಿ ಫ್ರೀ ಮಾಡಿದ್ರು. ಈಗ ಮತ್ತೆ ಇಲ್ಲ ಡ್ಯೂಟಿ ಫ್ರೀ ಇಲ್ಲ, 25% ಸ್ಟೀಲ್ ಮೇಲೆ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ಗಮನಕ್ಕಿರಲಿ, ಯಾವುದೇ ರಾಷ್ಟ್ರ ಆದ್ರೂ ಕೂಡ ಅನ್ವಯ ಆಗುತ್ತೆ ಇದು. ಮೆಕ್ಸಿಕೋ, ಬ್ರೆಜಿಲ್, ದಕ್ಷಿಣ ಕೊರಿಯಾ, ವಿಯೆಟ್ನಾಂ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಯುರೋಪಿಯನ್ ಒಕ್ಕೂಟ ಟ್ರಂಪ್ ನಡೆಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದೆ. ಟ್ರೇಡ್ ವಾರ್ಗೆ ಆಹ್ವಾನ ಕೊಟ್ಟಿದ್ದಾರೆ ಟ್ರಂಪ್ ಈ ಮೂಲಕ. ಯಾವುದೇ ಎಕ್ಸೆಪ್ಷನ್ಸ್ ಮತ್ತು ಎಕ್ಸೆಂಪ್ಷನ್ಸ್ ಇಲ್ಲ ಅಂತ ಘೋಷಿಸಿಬಿಟ್ಟಿದ್ದಾರೆ. 100ಕ್ಕೂ ಅಧಿಕ ಎಕ್ಸೆಂಪ್ಷನ್ಸ್ ಅನ್ನ ತೆಗೆದು ಹಾಕಿದ್ದಾರೆ. ಮಾರ್ಚ್ 4ರಿಂದ ಜಾರಿ ಅಂತ ಹೇಳಿದ್ದಾರೆ. ಮೆಟಲ್ ಸ್ಟಾಕ್ಸ್ಗೆ ಇದರ ಎಫೆಕ್ಟ್ ಆಗ್ತಾ ಇದೆ. 2 ದಿನದಲ್ಲಿ ರೆಸಿಪ್ರೊಕಲ್ ಟ್ಯಾಕ್ಸ್ ಜಾರಿಗೆ ತರ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಯಾವುದೇ ರಾಷ್ಟ್ರ ನಮ್ಮ ವಸ್ತುಗೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೋ ಅವರ ವಸ್ತುಗೂ ಅಷ್ಟೇ ಪರ್ಸೆಂಟೇಜ್ ಟ್ಯಾಕ್ಸ್ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಭಾರತಕ್ಕೂ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಡಬಹುದು. ನಾವು IT ಸರ್ವಿಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ನಾವು ಒಂದಷ್ಟು ಸಣ್ಣ ಪುಟ್ಟ ಡಿಫೆನ್ಸ್ ಸ್ಪೇರ್ ಪಾರ್ಟ್ಗಳನ್ನ ಅಮೆರಿಕ ಕೇಳಿದ್ದನ್ನ ಮಾಡಿಕೊಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಫಾರ್ಮಾ ಎಕ್ಸ್ಪೋರ್ಟ್ ಮಾಡ್ತೀವಿ. ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ರೆಡಿಮೇಡ್ ಫಾರ್ಮಾವನ್ನ ಕೂಡ ನಾವು ಅಮೆರಿಕ ಒಂದಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಇಲ್ಲೆಲ್ಲ ದೊಡ್ಡ ಹೊಡೆತ ಬೀಳುವ ಆತಂಕ ಕಾಣ್ತಾ ಇದೆ. ಆದ್ರೆ ಒಂದು ಸಮಾಧಾನ ಏನು ಅಂದ್ರೆ, ಭಾರತ ಸರ್ಕಾರ ಬಜೆಟ್ ನಲ್ಲಿ ಆಲ್ರೆಡಿ ಅಮೆರಿಕಗೆ ಬೆಣ್ಣೆ ಹಚ್ಚೋ ಪ್ರಯತ್ನವನ್ನ ಮಾಡಿದೆ. ಟ್ರಂಪ್ಗೆ ಬೆಣ್ಣೆ ಸವರೋಕೆ ಭಾರತ ಪ್ರಯತ್ನ ಪಟ್ಟಿದೆ. ಯಾಕಂದ್ರೆ ಆಲ್ಮೋಸ್ಟ್ 90%ಗೂ ಅಧಿಕ ಗೂಡ್ಸ್ ಗಳ ಮೇಲಿನ ತೆರಿಗೆಯನ್ನು ನಾವು ಅಮೆರಿಕದಿಂದ ತರಿಸಿಕೊಳ್ಳುವ ವಸ್ತುಗಳ ಮೇಲಿನ ಟ್ಯಾರಿಫ್ ಅನ್ನ 10%ಗಿಂತ ಕೆಳಗೆ ತಂದುಬಿಟ್ಟಿದ್ದೇವೆ. ಕೆಲವು ಗೂಡ್ಸ್ ಗಳ ಮೇಲೆ ಮಾತ್ರ ಹೈ ಟ್ಯಾಕ್ಸೇಷನ್ ಇನ್ನೂ ಕೂಡ ಇದೆ, ಟ್ಯಾರಿಫ್ ಇನ್ನೂ ಕೂಡ ಇದೆ. ಉಳಿದಿದ್ದೆಲ್ಲ ನಾವು ಕಮ್ಮಿ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ನೋಡಬೇಕು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಪ್ರಶ್ನೆ ಅಂತೂ ಇದ್ದೇ ಇದೆ. ಏನೋ ಗ್ಲೋಬಲ್ ಮಾರ್ಕೆಟ್ ನಲ್ಲೂ ನೆಗೆಟಿವ್ ಟ್ರೆಂಡ್ ಇದೆ. ಟ್ರಂಪ್ ಘೋಷಣೆ ಬೆನ್ನಲ್ಲೇ ಏಷ್ಯನ್ ಮಾರ್ಕೆಟ್ ಓವರ್ ಆಲ್ ಕುಸಿತಾ ಇದೆ. ಹ್ಯಾಂಗ್ಸೆಂಗ್ 1%, ಶಾಂಘೈ ಕಾಂಪೋಸಿಟ್ ಇಂಡೆಕ್ಸ್ 4% ಬಿದ್ದು ಹೋಗಿದೆ. S&P ಫ್ಯೂಚರ್ ಕೂಡ 1,000 ಡೌನ್ ಆಗಿದೆ. ವೀಕ್ ಅರ್ನಿಂಗ್ಸ್ ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಪತನಕ್ಕೆ. Q3 ರಿಪೋರ್ಟ್ ಅಷ್ಟೊಂದು ಸಮಾಧಾನ ಇಲ್ಲ. ಐಷರ್ ಮೋಟಾರ್ ಷೇರುಗಳು 7% ಬಿದ್ದು ಹೋಗಿವೆ. ಹೈ ಮಾರ್ಜಿನ್ ಬೈಕ್ಗಳ ಮಾರಾಟ ಕಮ್ಮಿ ಆಗಿರೋದು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಅಂದರೆ ಸೇಲ್ಸ್ ಆಗೋದಷ್ಟೇ ಮುಖ್ಯ ಅಲ್ಲ, ಕಂಪನಿಗೆ ಜಾಸ್ತಿ ಪ್ರಾಫಿಟ್ ತರ್ತಿರೋ ಬೈಕ್ಗಳು ಸೇಲ್ ಆಗ್ತಿದಾವ, ಅವು ಕಮ್ಮಿ ಆಗ್ತಿದಾವೆ. ಜಾಸ್ತಿ ಮಾರ್ಜಿನ್ ಇರೋ ಬೈಕ್ಗಳ ಸೇಲ್ ಕಮ್ಮಿ ಆಗಿರೋದು. ಹಾಗೆ ಸ್ನೇಹಿತರೆ, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗೆ ಬಂದರೂ ಕೂಡ ಅಲ್ಲೂ ಬಹಳ ದೊಡ್ಡ ಪ್ರಮಾಣದ ಪತನ ಆಗಿದೆ. ಮಿಡ್ ಕ್ಯಾಪ್ 3.5% ಬಿದ್ದು ಹೋಗಿದೆ. ಸ್ಮಾಲ್ ಕ್ಯಾಪ್ 3.9% ಬಿದ್ದು ಹೋಗಿದೆ. ನಿಫ್ಟಿ ಬ್ಯಾಂಕ್, ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್, ನಿಫ್ಟಿ IT ಎಲ್ಲ ಇಂಡೆಕ್ಸ್ನಲ್ಲೂ ಸೆಲ್ಲಿಂಗ್ ಪ್ರೆಷರ್ ಕಂಡು ಬಂತು. ಮತ್ತೊಂದು ಕಡೆ ರೂಪಾಯಿ ಕೂಡ ಅಸ್ಥಿರ. ಡಾಲರ್ ವಿರುದ್ಧ ರೂಪಾಯಿ ಕುಸಿದು ಹೋಗ್ತಿದೆ. $1ಗೆ 87.5 ರೂಪಾಯಿ ಆಗಿ ಹೋಗಿದೆ. ಇಂಟ್ರಾ ಡೇನಲ್ಲಿ ಮಧ್ಯದಲ್ಲಿ 88 ರೂಪಾಯಿ ಕೂಡ ಟಚ್ ಮಾಡಿತ್ತು. ಹೀಗಾಗಿ ವಿದೇಶಿ ಹೂಡಿಕೆದಾರರು ದೇಶ ಬಿಟ್ಟು ಓಡ್ ಹೋಗ್ತಿದ್ದಾರೆ. ಭಾರತದಿಂದ ದುಡ್ಡೆಲ್ಲ ತಗೊಂಡು ಹೋಗ್ತಿದ್ದಾರೆ. ಅವರು ಈ ವರ್ಷ $11 ಬಿಲಿಯನ್ ತಗೊಂಡು ಹೋಗಿದ್ದಾರೆ. ಈ ವರ್ಷ ಅಂದ್ರೆ ಏನು, ಇನ್ನು 2ನೇ ತಿಂಗಳಲ್ಲಿ ನಾವಿದ್ದೀವಿ, ತಗೊಂಡು ಓಡ್ತಾ ಇದ್ದಾರೆ. ಈ ಒಂದು ತಿಂಗಳಲ್ಲೇ 12,643 ಕೋಟಿ ರೂಪಾಯಿ ಹಿಂತೆಗೆತಾಗಿದೆ. ಜನವರಿಯಲ್ಲಿ 87,374 ಕೋಟಿ ರೂಪಾಯಿ ತಗೊಂಡು ಹೋಗಿದ್ರು ಭಾರತದಿಂದ ವಿದೇಶಿ ಹೂಡಿಕೆದಾರರು. ಹೀಗಾಗಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಾ ಇದೆ. ಭಾರಿ ಕರೆಕ್ಷನ್ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ. ಆದ್ರೆ ಸ್ನೇಹಿತರೆ, ಪ್ರತಿಯೊಂದು ಕುಸಿತ ಕೂಡ ಉತ್ತಮ ಹೂಡಿಕೆದಾರರಿಗೆ, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ, ಟ್ರೇಡಿಂಗ್ ಮಾಡದೆ ಲಾಂಗ್ ಟರ್ಮ್ ನಲ್ಲಿ ಇರೋರಿಗೆ ಅಪಾರ್ಚುನಿಟಿನೇ. ಅದರಲ್ಲೂ ಕೂಡ ಈ ಫ್ಯೂಚರ್ ಅಂಡ್ ಆಪ್ಷನ್ಸ್ ಮಾಡೋರು, ಅವರು ಟ್ರೇಡರ್ಸ್ ಕೂಡ ಈ ಪತನದಲ್ಲೂ ಕೂಡ ದುಡ್ಡು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾರೆ, ಹೆಡ್ಜಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಕೇರ್ಫುಲ್ ಆಗಿರಿ ಅನ್ನೋದು ನಿಮಗೆ ನಮ್ಮ ಸಲಹೆ.
ಯಾವುದೇನೇ ಮಾಡಿ ಅಂತ ನಾವು ಹೇಳಲ್ಲ, ನಾವು ಯಾವುದೇ ಹೂಡಿಕೆ ಸಲಹೆಯನ್ನು ಕೊಡಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಡೌನ್ವರ್ಡ್ ಟ್ರೆಂಡ್ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಮತ್ತೆ ಪಿಕಪ್ ಆಗುತ್ತೆ, ಯಾರಿಗೂ ಈ ಕ್ಷಣಕ್ಕೆ ಹೇಳೋಕೆ ಬರ್ತಾ ಇಲ್ಲ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ನಿಯರ್ ಟರ್ಮ್ ನಲ್ಲಿ ಯಾವುದೇ ದೊಡ್ಡ ಹೋಪ್ ಕಾಣಿಸ್ತಿಲ್ಲ. ಬಜೆಟ್ ಬಂದಾಗ ಏನೋ ಆಗುತ್ತೆ ಅಂತಿತ್ತು, ಬಜೆಟ್ ಆಗೋಯ್ತು. ದಿಲ್ಲಿ ವಿಧಾನಸಭಾ ಚುನಾವಣೆಯ ರಿಸಲ್ಟು ಬಂತು, RBIನ ರೇಟ್ ಕಟ್ಟು ಆಗೋಯ್ತು. ದೊಡ್ಡ ಯಾವುದೇ ಎಕನಾಮಿಕ್ ಇವೆಂಟ್ ನಮ್ಮಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಮಾರ್ಕೆಟನ್ನು ಎತ್ಕೊಂಬರೋಕೆ. ಹಾಗಾಗಿ ನಿಯರ್ ಟರ್ಮ್ನಲ್ಲಿ ಟೋಟಲ್ ಬ್ಲ್ಯಾಂಕ್ ಇದೆ. ಹಾಗಾಗಿ ಲಾಂಗ್ ಟರ್ಮ್ ಹೂಡಿಕೆದಾರರು ಮಾತ್ರ ಸ್ವಲ್ಪ ಕೇರ್ಫುಲ್ ನಮ್ಮ ಸ್ಟ್ರಾಟಜಿ ರೂಪಿಸ್ಕೊಂಡು, ಕೆಲವರೆಲ್ಲ ಹೇಳ್ತಿದ್ದಾರೆ ಲಾರ್ಜ್ ಕ್ಯಾಪ್ ಬೆಟರ್ ಅಂತ ಹೇಳಿ. ಈಗ ತಿಳಿದವರು, ಸ್ವಲ್ಪ ಮಾರ್ಕೆಟ್ನಲ್ಲಿ ಎಕ್ಸ್ಪೀರಿಯನ್ಸ್ ಹೊಂದಿರೋರು ಎಲ್ಲ ಲಾರ್ಜ್ ಕ್ಯಾಪ್ ಕಡೆಗೆ ಬರೋಕ್ಕೆ ಶುರುವಾಗುತ್ತೆ ಇನ್ಮೇಲೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ದಾರೆ. ನಾವೇನು ಹೂಡಿಕೆ ಸಲಹೆ ಕೊಡ್ತಿಲ್ಲ, ನೀವು ರಿಸರ್ಚ್ ಮಾಡ್ಕೊಳ್ಳಿ, ನೀವು ಕೇರ್ಫುಲ್ ಆಗಿ ಹೆಜ್ಜೆ ಇಡಿ. ಸ್ನೇಹಿತರೆ, ಯಾವುದೇ ಈ ಷೇರುಗಳ ಮೇಲೆ ಹೂಡಿಕೆ ಮಾಡಬೇಕು, ETF ಗಳ ಮೇಲೆ ಹೂಡಿಕೆ ಮಾಡಬೇಕು ಅಂದರೆ, ಅಥವಾ ಮ್ಯೂಚುವಲ್ ಫಂಡ್ನಲ್ಲೂ ಡಿಮ್ಯಾಟ್ ಫಾರ್ಮ್ನಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕಲ್ಲ. ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಆಫರ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಕೆಲವೇ ಕ್ಲಿಕ್ಗಳ ಮೂಲಕ ಫ್ರೀ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ನೀವು ಕೂಡ ಹೂಡಿಕೆ ಜರ್ನಿಯನ್ನು ಆರಂಭ ಮಾಡ್ಬೋದು. ಸಾಮಾನ್ಯವಾಗಿ ಮಾರ್ಕೆಟೆಲ್ಲ ಬಿದ್ದಾಗ, ಈ ಥರ 10-12-13% ಎಲ್ಲ ಕರೆಕ್ಷನ್ ಆದಾಗ ಪೀಕಿಂದ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಕೂಡ ಅಟ್ರಾಕ್ಟಿವ್ NAVನಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೂ ಕೂಡ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಗಳಲ್ಲಿ ನೀವು ಕೂಡ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.